ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಎದುರು ಯೂಟ್ಯೂಬ್ ಚಾನೆಲ್. ನೀವು ಆಲ್ರೆಡಿ ಇವಾಗ ಮಾಡ್ಯೂಲ್ 2 ಅಲ್ಲಿ ಫಸ್ಟ್ ಪಾರ್ಟ್ ವಿಡಿಯೋ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಫಸ್ಟ್ ಮೆಥಡ್ ಮಿನಿಮೈಸೇಷನ್ದು, ದಟ್ ಈಸ್ ಈಕ್ವಿವೆಲೆನ್ಸ್ ಮೆಥಡ್ನ ಸಾಲ್ವ್ ಮಾಡಿ ತೋರಿಸಿದ್ದೀನಲ್ವಾ. ಇವಾಗ ಈ ವಿಡಿಯೋದಲ್ಲಿ ಟೇಬಲ್ ಫಿಲ್ಲಿಂಗ್ ಮೆಥಡ್ನ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲೂ ಕೂಡ ಸೇಮ್ ಎಕ್ಸಾಂಪಲ್ನ ನಾನು ಕನ್ಸಿಡರ್ ಮಾಡಿದ್ದೀನಿ, ಬಿಕಾಸ್ ಎರಡು ಮೆಥಡಲ್ಲೂ ಸಾಲ್ವ್ ಮಾಡಿದಾಗ ಸೇಮ್ ಆನ್ಸರ್ ಬರುತ್ತೆ ಅನ್ನೋ ಕನ್ಕ್ಲೂಷನ್ ನಿಮಗೆ ಸಿಗಲಿ ಅಂತ. ಓಕೆನಾ, ಸೇಮ್ ಎಕ್ಸಾಂಪಲ್ನ ಕನ್ಸಿಡರ್ ಮಾಡಿದ್ದೀನಿ ನೋಡಿ. ಇದು ಟೇಬಲ್ ಫಿಲ್ಲಿಂಗ್ ಮೆಥಡು. ಈ ಟೇಬಲ್ ಫಿಲ್ಲಿಂಗ್ ಮೆಥಡ್ ಮಾಡಬೇಕಾದ್ರೆ ನೀವು ಫಸ್ಟು ಅರ್ಥ ಮಾಡ್ಕೋಬೇಕಾಗಿರೋದು ಡಿಸ್ಟಿಂಗ್ವಿಷಬಲ್. ನಾನು ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡಿಸ್ಟಿಂಗ್ವಿಷಬಲ್ ಅಂದರೆ ಏನು? ಒಂದು ಸ್ಟೇಟ್, ಇವಾಗ ಪೇರ್ ಆಫ್ ಸ್ಟೇಟ್ಸ್ ಇದೆ ಅಂದರೆ ಅದರಲ್ಲಿ ಒಂದು ಸ್ಟೇಟು ಫೈನಲ್ ಸ್ಟೇಟ್ ಇರಬೇಕು ಆ್ಯಂಡ್ ಅನದರ್ ಸ್ಟೇಟ್ ಶುಡ್ ಬಿ ನಾನ್ ಫೈನಲ್ ಸ್ಟೇಟು. ಅದನ್ನು ನಾವು ಡಿಸ್ಟಿಂಗ್ವಿಷಬಲ್ ಅಂತ ಕರಿತೀವಿ. ಇನ್ಡಿಸ್ಟಿಂಗ್ವಿಷಬಲ್ ಅಂದರೆ ಏನು? ಬೋತು ಫೈನಲ್ ಸ್ಟೇಟ್ ಇರುತ್ತೆ, ಇಲ್ಲ ಬೋತು ನಾನ್ ಫೈನಲ್ ಸ್ಟೇಟ್ ಇರುತ್ತೆ, ಅದನ್ನು ಇನ್ಡಿಸ್ಟಿಂಗ್ವಿಷಬಲ್ ಅಂತ ಕರಿತೀವಿ. ಓಕೆನಾ, ಇವಾಗ ಇದನ್ನು ತಗೊಂಡು ನಾವು ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಸ್ಟು ಅವರು ಟ್ರಾನ್ಸಿಷನ್ ಡಯಾಗ್ರಾಮ್ ಕೊಟ್ಟಿರುವಾಗ ನಾವೇನು ಬರ್ಕೋಬೇಕು? ಟ್ರಾನ್ಸಿಷನ್ ಟೇಬಲ್ ಬರಿಬೇಕಲ್ವಾ. ಲೆಟ್ಸ್ ರೈಟ್. ಓಕೆನಾ, ಟ್ರಾನ್ಸಿಷನ್ ಟೇಬಲ್ ಬರಿತಾ ಇದ್ದೀವಿ. ಯಾವುದೇ ಸ್ಟೇಟ್ ಇದೆ? Q0 ಇದೆ, Q1 ಇದೆ, Q2, Q3, Q4, ಟೋಟಲ್ಲು 5 ಸ್ಟೇಟ್ಸ್ ಇದೆ. Q2, Q3, Q4. ಓಕೆನಾ, ಇನಿಷಿಯಲ್ ಸ್ಟೇಟ್ ಯಾವುದು? Q0, ಅದನ್ನು ಆರೋ ಮಾರ್ಕಿಂದ ರೆಪ್ರೆಸೆಂಟ್ ಮಾಡಬೇಕು. Q4 ಯಾವುದು? ಫೈನಲ್ ಸ್ಟೇಟ್, ಸ್ಟಾರಿಂದ ರೆಪ್ರೆಸೆಂಟ್ ಮಾಡಬೇಕು. ಇನ್ಪುಟ್ ಯಾವುದಿದೆ? ಎ ಮತ್ತು ಬಿ ಇನ್ಪುಟ್ಸ್ ಇದೆ. ಸೊ ಎ ಬಿ. ಓಕೆನಾ, Q0 ಆನ್ ಎ ಇನ್ಪುಟ್ ಎಲ್ಲಿಗೆ ಹೋಗಿದೆ? Q1ಗೆ ಹೋಗಿದೆ. Q0 ಆನ್ ಬಿ ಇನ್ಪುಟ್ ಎಲ್ಲಿಗೆ ಹೋಗಿದೆ? ನೋಡಿ, Q2ಗೆ ಹೋಗಿದೆ. ಓಕೆನಾ, ನೆಕ್ಸ್ಟ್ Q1 ಆನ್ ಇನ್ಪುಟ್ ಎ ಸೆಲ್ಫ್ ಹೋಗಿದೆ. Q1 ಆನ್ ಇನ್ಪುಟ್ ಬಿ Q3ಗೆ ಹೋಗಿದೆ. Q2 ಆನ್ ಇನ್ಪುಟ್ ಎ Q1ಗೆ ಹೋಗಿದೆ. Q2 ಆನ್ ಇನ್ಪುಟ್ ಬಿ ಸೆಲ್ಫಿಗೆ ಹೋಗಿದೆ. Q3 ಆನ್ ಇನ್ಪುಟ್ ಎ Q0ಗೆ ಹೋಗಿದೆ. Q3 ಆನ್ ಇನ್ಪುಟ್ ಬಿ Q4ಗೆ ಹೋಗಿದೆ. Q4 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ? Q1ಗೆ ಹೋಗಿದೆ. Q4 ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗಿದೆ? Q2ಗೆ ಹೋಗಿದೆ. ಓಕೆನಾ, ಟ್ರಾನ್ಸಿಷನ್ ಟೇಬಲ್ ಬರ್ಕೊಳ್ಳೋದು ಗೊತ್ತಾಯಿತು ಅಲ್ವಾ. ಅವರು ಕ್ವೆಶನಲ್ಲಿ ಬರೀ ಟ್ರಾನ್ಸಿಷನ್ ಟೇಬಲ್ನ ಕೊಡ್ಬೋದು, ಟ್ರಾನ್ಸಿಷನ್ ಡಯಾಗ್ರಾಮ್ ಕೊಟ್ಟಾಗ ನೀವು ಟ್ರಾನ್ಸಿಷನ್ ಟೇಬಲ್ನ ಬರ್ಕೋಬೇಕಾಗತ್ತೆ. ಓಕೆನಾ, ಇದಾದಮೇಲೆ ಟೇಬಲ್ ಫಿಲ್ಲಿಂಗ್ ಮೆಥಡು. ಟೇಬಲ್ ಫಿಲ್ಲಿಂಗ್ ಮೆಥಡ್ಗೆ ಫಸ್ಟ್ ಏನಂದರೆ ನಾವು ಟೇಬಲ್ನ ಬರ್ಕೋಬೇಕು. ಟೇಬಲ್ನ ಹೆಂಗೆ ಬರ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಓಕೆನಾ, ಸ್ಟೇಟ್ಸ್ನ ಮೆನ್ಷನ್ ಮಾಡ್ಕೋಬೇಕು ಎರಡು ಸೈಡು, ಹಾರಿಜಾಂಟಲ್ ಆಗು ಮತ್ತು ವರ್ಟಿಕಲ್ ಆಗು. Q0, Q1, Q2, Q3, Q4. ಓಕೆನಾ, ನೆಕ್ಸ್ಟ್ ಈ ಸೈಡು ಅಷ್ಟೇ, Q0, Q1, Q2, Q3, Q4. ಇನಿಷಿಯಲ್ ಸ್ಟೇಟ್ ಯಾವುದು? ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಫೈನಲ್ ಸ್ಟೇಟ್ ಯಾವುದು? Q4 ಇಸ್ ದ ಫೈನಲ್ ಸ್ಟೇಟ್, ಮೆನ್ಷನ್ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ಟೇಬಲ್ ಬರಿಬೇಕು. ಟೇಬಲ್ ಹೆಂಗೆ ಬರಿಬೇಕು ಅಂದರೆ ನೋಡಿ, Q0 ಸೇಮ್ ಸ್ಟೇಟ್ ಬರದೇ ಇರೋ ಥರ ಟೇಬಲ್ನ ಬರಿಬೇಕು. ನೋಡಿ, ಹಿಂಗೆ ಬರ್ಕೊಳ್ಳಿ. ಸೊ Q0 ಇಲ್ಲ, ಬಟ್ Q0 Q1, Q0 Q2, Q0 Q3, Q0 Q4 ಆಕ್ಸೆಪ್ಟೇಬಲ್. ನೆಕ್ಸ್ಟ್ ಇಲ್ಲೂ ಅಷ್ಟೇ, Q1 ಇಲ್ಲ, ಅದನ್ನು ಬಿಟ್ಟು ನೆಕ್ಸ್ಟ್ ಎಲ್ಲ ಸ್ಟೇಟ್ಸ್ಗೂ ಬರಬೇಕು. Q1 Q2, Q1 Q3, Q1 Q4 ಸೇಮ್. ಓಕೆನಾ, Q3 ಇಲ್ಲಿಗೆ. ಇದು ಆರೋ ಮಾರ್ಕ್ ನಿಮಗೆ ಅರ್ಥ ಆಗಲಿ ಅಂತ ನಾನು ಬರೆದು ತೋರಿಸ್ತಾ ಇರೋದು. ಓಕೆನಾ, ಇಷ್ಟು ಟೇಬಲ್ ಬರ್ಕೊಳ್ಳೋದು. ಟೇಬಲ್ ಬರ್ಕೊಂಡಾದ್ಮೇಲೆ ಡಿಸ್ಟಿಂಗ್ವಿಷಬಲ್ ಸ್ಟೇಟ್ ಯಾವುದಿದೆ ಅಂತ ನೋಡಬೇಕು. ಅಂದರೆ ಏನು? ಒಂದು ಫೈನಲ್ ಸ್ಟೇಟ್ ಇದ್ದು ಅನದರ್ ಒನ್ ನಾನ್ ಫೈನಲ್ ಸ್ಟೇಟ್ ಯಾವುದಿದೆ ಅಂತ ನೋಡಿ. ಫೈನಲ್ ಸ್ಟೇಟ್ ಎಲ್ಲಿದೆ? ಇಲ್ಲಿದೆ, Q4 ಅಲ್ವಾ. Q4 ಫೈನಲ್ ಸ್ಟೇಟ್, Q0 ಈಸ್ ನಾಟ್ ಫೈನಲ್ ಸ್ಟೇಟ್. ಸೊ ಇದನ್ನು ಇಂಟು ಮಾರ್ಕಿಂದ ರೆಪ್ರೆಸೆಂಟ್ ಮಾಡಬೇಕು. ನೆಕ್ಸ್ಟ್ Q4 Q1, Q4 Q2, Q4 Q3. ಓಕೆನಾ, ಇದರಲ್ಲಿ ಒಂದೇ ಫೈನಲ್ ಸ್ಟೇಟ್ ಇರೋದು Q4. ಸೊ ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಯಾವುದಿದೆ? ಇಷ್ಟೇ ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸು. ಇದಾದಮೇಲೆ ನಾವು ಫಸ್ಟ್ ಇಟರೇಷನ್ನ ಮಾಡಬೇಕು. ಫಸ್ಟ್ ಇಟರೇಷನ್ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಇಟರೇಷನ್
ಫಸ್ಟ್ ಇಟರೇಷನು. ಇವಾಗ ನೋಡಿ ಯಾವ್ಯಾವ ಸ್ಟೇಟು ಇಂಡಿಸ್ಟಿಂಗ್ವಿಷಬಲ್ ಅಂದರೆ ಯಾವುದು ಕ್ರಾಸ್ ಆಗಿಲ್ಲ ಆ ಸ್ಟೇಟ್ಸ್ನ ನಾವು ಬರ್ಕೋಬೇಕಾಗತ್ತೆ. ಯಾವ ಸ್ಟೇಟ್ ಕ್ರಾಸ್ ಆಗಿಲ್ಲ ನೋಡಿ, Q1, Q0. Q0, Q1 ಅಂದರು ಒಂದೇ, Q1, Q0 ಅಂದರು ಅಂದರೆ. ಸೊ Q0, Q1, Q0, Q2, Q0, Q3. ಓಕೆನಾ. ನೆಕ್ಸ್ಟ್ Q1, Q2, Q1, Q3, Q2, Q3. ಅಷ್ಟೇ ಅಲ್ವಾ, ಇನ್ಯಾವುದು ಸ್ಟೇಟ್ಸ್ ಬಾಕಿ ಇಲ್ಲ ಅಲ್ವಾ, ಎಲ್ಲನೂ ಮಿಕ್ಕಿರೋದೆಲ್ಲ ಫಿಲ್ಲಿಂಗ್ ಆಗಿದೆ. ಫಿಲ್ಲಿಂಗ್ ಆಗದೆ ಇರೋ ಸ್ಟೇಟ್ಸ್ನ ಎಲ್ಲನೂ ಬರ್ಕೊಂಡಿದ್ದೀವಲ್ವಾ. ಇನ್ಪುಟ್ ಯಾವುದಿದೆ, ಎ ಇನ್ಪುಟ್ಟು ಮತ್ತು ಬಿ ಇನ್ಪುಟ್ ಇದೆ ಅಲ್ವಾ. ಓಕೆನಾ. ಇವಾಗ ಆನ್ ಎ ಇನ್ಪುಟ್ಟು ಎಲ್ಲಿಗೆ ಹೋಗುತ್ತೆ ಅಂತ ಬರ್ಕೋಬೇಕು. Q0 ಆನ್ ಎ ಇನ್ಪುಟ್ ಎಲ್ಲಿಗೆ ಹೋಗಿದೆ, Q1ಗೆ ಹೋಗಿದೆ, Q1 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ, Q1ಗೆ ಹೋಗಿದೆ. ಓಕೆನಾ. Q0 ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗಿದೆ, Q2ಗೆ ಹೋಗಿದೆ. Q1 ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗಿದೆ, Q3ಗೆ ಹೋಗಿದೆ. ಈ ಟೇಬಲ್ನ ನೋಡಿಕೊಂಡು ಬರ್ಕೊಳ್ಳಿ. ಓಕೆನಾ. Q0 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ, Q1. Q2 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ, Q1ಗೆ ಹೋಗಿದೆ. Q0 ಆನ್ ಇನ್ಪುಟ್ ಬಿ Q2ಗೆ ಹೋಗಿದೆ. Q2 ಆನ್ ಇನ್ಪುಟ್ ಬಿ Q2ಗೆ ಹೋಗಿದೆ. ಓಕೆನಾ. Q0 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ, Q1. Q3 ಆನ್ ಇನ್ಪುಟ್ ಎ Q0ಗೆ ಹೋಗಿದೆ. Q0 ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗಿದೆ, Q2ಗೆ ಹೋಗಿದೆ. Q3 ಆನ್ ಇನ್ಪುಟ್ ಬಿ Q4ಗೆ ಹೋಗಿದೆ. ಓಕೆನಾ. Q1 ಆನ್ ಇನ್ಪುಟ್ ಎ Q1ಗೆ ಹೋಗಿದೆ. Q2 ಆನ್ ಇನ್ಪುಟ್ ಎ Q1ಗೆ ಹೋಗಿದೆ. Q1 ಆನ್ ಇನ್ಪುಟ್ ಬಿ Q3ಗೆ ಹೋಗಿದೆ. Q2 ಆನ್ ಇನ್ಪುಟ್ ಬಿ Q2ಗೆ ಹೋಗಿದೆ. ಓಕೆನಾ. Q1 ಆನ್ ಇನ್ಪುಟ್ ಎ Q1ಗೆ ಹೋಗಿದೆ. Q3 ಆನ್ ಇನ್ಪುಟ್ ಎ Q0ಗೆ ಹೋಗಿದೆ. Q1 ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗಿದೆ, Q3ಗೆ ಹೋಗಿದೆ. Q3 ಆನ್ ಇನ್ಪುಟ್ ಬಿ Q4ಗೆ ಹೋಗಿದೆ. Q2 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ, Q1ಗೆ ಹೋಗಿದೆ. Q3 ಆನ್ ಇನ್ಪುಟ್ ಬಿ Q4ಗೆ ಹೋಗಿದೆ. ಅಲ್ಲ, ಆನ್ ಇನ್ಪುಟ್ ಎ Q3 ಆನ್ ಇನ್ಪುಟ್ ಎ Q0ಗೆ ಹೋಗಿದೆ. ಓಕೆನಾ. Q2 ಆನ್ ಇನ್ಪುಟ್ ಬಿ Q2ಗೆ ಹೋಗಿದೆ. Q3 ಆನ್ ಇನ್ಪುಟ್ ಬಿ Q4ಗೆ ಹೋಗಿದೆ. ಓಕೆನಾ. ಇದನ್ನು ಬರ್ಕೊಳ್ಳೋದು ಗೊತ್ತಾಯಿತು ಅಲ್ವಾ. ಇದನ್ನು ಬರ್ಕೊಂಡಾದ್ಮೇಲೆ ಇದರಲ್ಲಿ ಸ್ಟೇಟ್ಸ್ ಇದೆ ಅಲ್ವಾ, 2 ಸ್ಟೇಟ್ಸ್ ಇದೆ. ಒಂದೊಂದು ಪೇರಿಗೂ ಕೂಡ 2 ಸ್ಟೇಟ್ಸ್ ತೊಗೊಂಡಿದ್ದೀವಿ, ಆನ್ ಇನ್ಪುಟ್ ಎ, ಆನ್ ಇನ್ಪುಟ್ ಬಿ. ಇವೆರಡರಲ್ಲಿ ಯಾವುದಾದ್ರೂ ಫಿಲ್ಲಿಂಗ್ ಮೆಥಡ್ ಆಗಿದೆ ಅಲ್ವಾ, ಈ ಫಿಲ್ಲಿಂಗ್ ಆಗಿರೋ ಸ್ಟೇಟ್ಸು ಇದೆಯಾ ಅಂತ ಚೆಕ್ ಮಾಡಬೇಕು. Q1, Q1 ಇಲ್ಲ. Q2, Q3 ಇಲ್ಲ. ನೆಕ್ಸ್ಟ್ Q1, Q1 ಇಲ್ಲ. Q2, Q2 ಇಲ್ಲ. Q1, Q0 ನೋಡಿ, Q1, Q0 ಇದೆಯಾ, ಇಲ್ಲ, ಆಗಿಲ್ಲ. Q2, Q4 ಆಗಿದೆ ಅಲ್ವಾ ಫಿಲ್ಲಿಂಗು. ಸೊ ಇದು ಫಿಲ್ಲಿಂಗ್ ಆಗಿದೆ. ನೆಕ್ಸ್ಟ್ Q1, Q1 ಆಗಿಲ್ಲ. Q3, Q2 ನೋ ಆಗಿಲ್ಲ. Q1, Q0 ಆಗಿಲ್ಲ. Q3, Q4 ಆಗಿದೆ ಅಲ್ವಾ, ಎಸ್ ಆಗಿದೆ. ನೆಕ್ಸ್ಟ್ Q1, Q0 ಆಗಿದೆಯಾ, ನೋ ಆಗಿಲ್ಲ. Q2, Q4 ಆಗಿದೆ ಅಲ್ವಾ, ಎಸ್ ಆಗಿದೆ. ಅಂದರೆ ಇವಾಗ 2 ಸ್ಟೇಟಲ್ಲಿ ಯಾವುದಾದ್ರೂ ಒಂದು ಸ್ಟೇಟು ಈ ಥರ ಡಿಸ್ಟಿಂಗ್ವಿಷಬಲ್ ಆಗಿದ್ದರೆ ಆ ಕಂಪ್ಲೀಟ್ ಸ್ಟಾರ್ಟಿಂಗ್ ಸ್ಟೇಟ್ಸ್ ಏನು ತೊಗೊಂಡಿರ್ತೀವಿ ಅದನ್ನು ಕೂಡ ನಾವು ಡಿಸ್ಟಿಂಗ್ವಿಷಬಲ್ ಅಂತ ಕನ್ಸಿಡರ್ ಮಾಡಬೇಕು. ಓಕೆನಾ. ಸೊ ಯಾವುದೇ ಡಿಸ್ಟಿಂಗ್ವಿಷಬಲು, ಇದು ಫಸ್ಟ್ ಇಟರೇಷನಲ್ಲಿ Q0, Q3 ಇದನ್ನು ಡಬಲ್ ಇಂಟು ಮಾರ್ಕಿಂದ ರೆಪ್ರೆಸೆಂಟ್ ಮಾಡಬೇಕು. Q1, Q3, Q2, Q3. ಓಕೆನಾ.
ಇವಾಗ ಫಸ್ಟ್ ಇಟರೇಷನ್ ಕಂಪ್ಲೀಟ್ ಆಯಿತು ಅಲ್ವಾ. ಫಸ್ಟ್ ಇಟರೇಷನ್ ಕಂಪ್ಲೀಟ್ ಆದಮೇಲೆ ಇನ್ನು ಯಾವ ಸ್ಟೇಟ್ಸ್ನ ನಾವು ಕಂಪ್ಲೀಟ್ ಮಾಡಿಲ್ಲ, ಅಂದರೆ ಯಾವ ಸ್ಟೇಟ್ಸು ಈ ಥರ ಫಿಲ್ಲಿಂಗ್ ಆಗಿಲ್ಲ, ಆ ಸ್ಟೇಟ್ನ ಅಗೇನ್ ಸೆಕೆಂಡ್ ಇಟರೇಷನ್ಗೆ ಕನ್ಸಿಡರ್ ಮಾಡಬೇಕು. ಇವಾಗ ಸೆಕೆಂಡ್ ಇಟರೇಷನ್ ಇದು. ಯಾವ್ಯಾವ ಸ್ಟೇಟ್ ಇದೆ ಇದು? Q0, Q1 ಇದೆ. ಸೇಮ್ ವ್ಯಾಲ್ಯೂಸ್ ಬರುತ್ತೆ. ಆನ್ ಇನ್ಪುಟ್ ಎ, ಆನ್ ಇನ್ಪುಟ್ ಬಿ ಬರ್ಕೊಳ್ಳೋಣ. Q1, Q1, Q2, Q3. ನೆಕ್ಸ್ಟ್ Q0, Q2 ಇದೆ. Q1, Q2, Q2. ಓಕೆನಾ? Q1, Q2, Q1, Q1, Q3, Q2. ಓಕೆನಾ? ಇವಾಗ ಇದರಲ್ಲಿ ಚೆಕ್ ಮಾಡಬೇಕು. Q1, Q1 ಫಿಲ್ಲಿಂಗ್ ಆಗಿದೆಯಾ? ನೋ, ಇಲ್ಲ. Q2, Q3 ಅಂದರೆ Q2, Q3 ಫಿಲ್ಲಿಂಗ್ ಆಗಿದೆ ಅಲ್ವಾ, ಸೊ ಇದು ಫಿಲ್ಲಿಂಗ್ ಆಗಿದೆ. ನೆಕ್ಸ್ಟ್ Q1, Q1 ನೋ, ನಾಟ್ ಡಿಸ್ಟಿಂಗ್ವಿಷಬಲ್. ನೆಕ್ಸ್ಟ್ Q2, 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 Q2 ಇಲ್ಲ. Q1, Q1 ಇಲ್ಲ. Q3, Q2 ಆಗಿದೆಯಾ? ಎಸ್ ಆಗಿದೆ ನೋಡಿ. Q3, Q2 ಆಗಿದೆ ಅಲ್ವಾ, ಸೊ ಇದು ರೈಟ್ ಆಗುತ್ತೆ. ಸೊ ಯಾವುದಾದ್ರು ರೈಟ್ ಆಗುತ್ತೆ? ಇದು ಮತ್ತು ಇದು. ಇದನ್ನು ಕೂಡ ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಯಾವುದು? Q0, Q1 ತ್ರಿಬಲ್ ಇಂಟು ಮಾರ್ಕಿಂದ. ನೆಕ್ಸ್ಟ್ Q1, Q2, Q1, Q2. ಓಕೆನಾ? ಅಗೇನ್ ಇವಾಗ ಥರ್ಡ್ ಇಟರೇಷನಲ್ಲಿ ನೀವು ನೋಡಿ, ಥರ್ಡ್ ಇಟರೇಷನಲ್ಲಿ ಇದನ್ನೇ ಕನ್ಸಿಡರ್ ಮಾಡಬೇಕು. ಈ ವ್ಯಾಲ್ಯೂನೇ ಕನ್ಸಿಡರ್ ಮಾಡಬೇಕಲ್ವಾ. ಈ ವ್ಯಾಲ್ಯೂನೇ ಕನ್ಸಿಡರ್ ಮಾಡ್ಕೊಂಡು ಚೆಕ್ ಮಾಡಿದಾಗ ಎರಡು ಸೇಮ್ ಇದೆ. Q1, Q2, Q2 ಇದೆ. ಇದು ಫಿಲ್ಲಿಂಗ್ ಆಗಲ್ಲ, ಫಿಲ್ಲಿಂಗ್ ಆಗಿಲ್ಲ ಕೂಡ. ಅದಕ್ಕೆ ಏನು ಮಾಡ್ತೀವಿ, ಇದನ್ನ ಒಂದು ಸ್ಟೇಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಇಲ್ಲಿಗೆ ಇಟರೇಷನ್ನ ಸ್ಟಾಪ್ ಮಾಡಬೇಕು. ಸೊ Q0, Q2 ಬಂದ್ಬಿಟ್ಟು ಹಂಗೆ ಇರುತ್ತೆ. ಇನ್ನು ಎಲ್ಲ ಸ್ಟೇಟು ಕೂಡ ಡಿಸ್ಟಿಂಗ್ವಿಷಬಲ್ ಸ್ಟೇಟು. Q0 ಮಾತ್ರ, Q0, Q2 ಮಾತ್ರ ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟು. ಸೊ ಏನಾಗುತ್ತೆ, Q0, Q2 ಅನ್ನೋದು ಒಂದೇ ಸ್ಟೇಟ್ ಆಗುತ್ತೆ. ಇವಾಗ ಸ್ಟೇಟ್ ಬರ್ಕೊಳ್ಳೋಣ. ಯಾವ್ಯಾವ ಸ್ಟೇಟ್ಸ್ ಇದೆ? Q0, Q2 ಒಂದು ಸ್ಟೇಟ್ ಆಗುತ್ತೆ. ಮಿಕ್ಕಿರೋ ಸ್ಟೇಟ್ಸ್ನೆಲ್ಲ ಹಂಗೆ ಕನ್ಸಿಡರ್ ಮಾಡಬೇಕು. Q1 ಸ್ಟೇಟ್, Q3 ಸ್ಟೇಟ್, Q4 ಸ್ಟೇಟ್. ಇದಕ್ಕೆ ಇವಾಗ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೀಬೇಕು. ಇನಿಷಿಯಲ್ ಸ್ಟೇಟ್ ಯಾವುದು? Q0 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗ್ತಿದೆ? Q1ಗೆ ಹೋಗ್ತಿದೆ. Q0 ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗ್ತಿದೆ? Q2ಗೆ ಹೋಗ್ತಿದೆ, ಅಂದರೆ ಸೆಲ್ಫ್. Q1 ಆನ್ ಇನ್ಪುಟ್ ಎ Q1ಗೆ ಹೋಗ್ತಿದೆ. Q1 ಆನ್ ಇನ್ಪುಟ್ ಬಿ Q3ಗೆ ಹೋಗ್ತಿದೆ. ನೆಕ್ಸ್ಟ್ Q2 ಆನ್ ಇನ್ಪುಟ್ ಎ Q1ಗೆ ಹೋಗಿದೆ, ಆಗಿದೆ, ಆಲ್ರೆಡಿ ಬರೆದಿದ್ದೀವಿ. Q2 ಆನ್ ಇನ್ಪುಟ್ ಬಿ Q2ಗೆ ಹೋಗಿದೆ, ಅಂದರೆ ಸೆಲ್ಫ್. ಓಕೆನಾ? Q3 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ? Q0ಗೆ ಹೋಗಿದೆ. ನೆಕ್ಸ್ಟ್ Q3 ಆನ್ ಇನ್ಪುಟ್ ಬಿ Q4ಗೆ ಹೋಗಿದೆ. Q4 ಆನ್ ಇನ್ಪುಟ್ ಎ Q1ಗೆ ಹೋಗಿದೆ. Q4 ಆನ್ ಇನ್ಪುಟ್ ಬಿ Q2ಗೆ ಹೋಗಿದೆ. ಓಕೆನಾ? ಇಲ್ಲಿಗೆ ಎಲ್ಲ ಟ್ರಾನ್ಸಿಷನು ಕಂಪ್ಲೀಟ್ ಆಗಿದೆ. ನೋಡಿ, ಇನಿಷಿಯಲ್ ಸ್ಟೇಟ್ ಮೆನ್ಷನ್ ಮಾಡಿದ್ದೀವಿ, ಫೈನಲ್ ಸ್ಟೇಟ್ ಮೆನ್ಷನ್ ಮಾಡಬೇಕು. Q4 ಇಸ್ ದ ಫೈನಲ್ ಸ್ಟೇಟ್. ಸೊ Q4ನ ಫೈನಲ್ ಸ್ಟೇಟ್ ಆಗಿ ಮೆನ್ಷನ್ ಮಾಡಿ. ಓಕೆನಾ? ಈ ಫೈನಲ್ ಸ್ಟೇಟು ಇನಿಷಿಯಲ್ ಸ್ಟೇಟ್ ಮೆನ್ಷನ್ ಮಾಡೋದನ್ನ ಮಿಸ್ ಮಾಡಬೇಡಿ. ಇದು ಟ್ರಾನ್ಸಿಷನ್ ಡಯಾಗ್ರಾಮ್ ಫಾರ್ ಫೈನೈಟ್ ಆಟೋಮೇಟಾ. ಓಕೆನಾ? ಟ್ರಾನ್ಸಿಷನ್ ಡಯಾಗ್ರಾಮ್, ಫೈನಲ್ ಟ್ರಾನ್ಸಿಷನ್ ಡಯಾಗ್ರಾಮು ಮಿನಿಮೈಸೇಷನ್ ಆದಮೇಲೆ ಇದಕ್ಕೆ ನೀವು ಬೇಕಾದರೆ ಟ್ರಾನ್ಸಿಷನ್ ಟೇಬಲ್ನು ಬರಿಬೋದು. ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಮಾರ್ಕ್ಸಿಗೆ ಕೇಳಿದ್ರೆ ಟ್ರಾನ್ಸಿಷನ್ ಟೇಬಲ್ನು ಕನ್ಸಿಡರ್ ಮಾಡಿ ಬರೆದು ಬನ್ನಿ. ಇದೇ ಥರ ಟ್ರಾನ್ಸಿಷನ್ ಟೇಬಲ್ನು ಬರೆಯೋದು. ಓಕೆನಾ? ಇಲ್ಲಿಗೆ ಎರಡು ಮೆಥಡು ಕಂಪ್ಲೀಟ್ ಆಗಿದೆ. ದಟ್ ಈಸ್ ಈಕ್ವಿವೆಲೆನ್ಸ್ ಮೆಥಡ್ ಮತ್ತು ಟೇಬಲ್ ಫಿಲ್ಲಿಂಗ್ ಮೆಥಡು. ಈ ಎರಡು ಮೆಥಡು ತುಂಬ ಈಸಿ ಆಗಿದೆ. ಆದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಈ ಎರಡು ಮೆಥಡಲ್ಲಿ ನಿಮಗೆ ಯಾವುದು ಮೆಥಡು ಕಷ್ಟ ಅನಿಸ್ತಿದೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ದಟ್ ಇನ್ನೊಂದು ಎಕ್ಸಾಂಪಲ್ನ ತೊಗೊಂಡು ಆ ಮೆಥಡ್ ಮೇಲೆ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಏನೇನು ಟಾಪಿಕ್ಸ್ ನಿಮಗೆ ಇಂಪಾರ್ಟೆಂಟಾಗಿ ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.